ನಾನು ನಿಮಗೆ ಚುಮ್ಮುರಿ ಸುಸ್ಲ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಒಂದು ಪಾತ್ರೆಯೊಳಗೆ ನೀರು ಹಾಕಿಕೊಂಡು ಅದರೊಳಗೆ ಚುಮ್ಮುರಿಯನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಅದು ಸ್ವಲ್ಪ ನೆನೆದ ತಕ್ಷಣ ಒಂದು ಪಾತ್ರೆಗೆ ಹಾಕೋಣ. ನಾವು ಎಷ್ಟು ಬೇಗ ತೆಗಿತೀವಿ ಅಷ್ಟು ಚೆನ್ನಾಗಿ ಉದುರಾಗಿ ಇರುತ್ತದೆ. ಒಂದು ಪಾತ್ರೆಗೆ ತೆಗೆದ ತಕ್ಷಣ ಅದನ್ನು ಒಂದು ಕಡೆ ತೆಗೆದಿಟ್ಟುಕೊಳ್ಳೋಣ. ಈಗ ಸುಸ್ಲಾ ಮಾಡಲು ಯಾವ ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ಕೊಡ್ತೀನಿ ಬರ್ರಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಶೇಂಗಾ, ಅರಿಶಿನ ಪುಡಿ, ಉಪ್ಪು, ಸಕ್ಕರೆ, ಹಿಟ್ಟು, ಈರುಳ್ಳಿ, ಟೊಮೆಟೊ. ನಾನು ಕೆಂಪು ಮೆಣಸಿನಕಾಯಿ ತಗೊಂಡಿದ್ದೀನಿ, ನೀವು ಹಸಿ ಮೆಣಸಿನಕಾಯಿ ಅಂತ ತಗೋಬಹುದು. ಈಗ ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಒಂದು ಕಡಾಯಿ ಇರ್ತದೆ, ಅದರೊಳಗೆ ಎಣ್ಣೆಯನ್ನು ಹಾಕೋಣ. ಅದು ಸ್ವಲ್ಪ ಕಾದ ತಕ್ಷಣ ಅದರೊಳಗೆ ಜೀರಿಗೆ, ಸಾಸಿವೆ ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಶೇಂಗಾ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ. ಕರಿಬೇವು ಸೊಪ್ಪು, ಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ. ಈಗ ಚುಮ್ಮುರಿಯನ್ನು ಹಾಕಿಕೊಳ್ಳೋಣ. ಅದು ಹಾಕಿದ ತಕ್ಷಣ ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಮ್ಗೆ ಈಗ ಚುಮ್ಮುರಿ ಸುಸ್ಲ ರೆಡಿ ಆಯಿತು. ಈಗ ಪಾತ್ರೆ ಒಳಗೆ ಹಾಕೋಣ. ನಿಮಗೆ ಲಿಂಬೆ ಬೇಕಾದರೆ ಲಿಂಬೆ ಹಣ್ಣನ್ನು ಹಿಂಡ್ಕೋಬಹುದು, ಇಲ್ಲಾಂದರೆ ಬಿಡಬಹುದು. ಈಗ ಚುಮ್ಮುರಿ ಸುಸ್ಲ ರೆಡಿಯಾಗಿದೆ.